ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಒಂದು ಆಸ್ತಿ ಆಗಿರ್ಬೋದು, ನಿಮ್ಮ ಒಂದು ಸೈಟ್ ಏನಾದರೂ ಇದ್ದರೆ ನೀವು ಅದಕ್ಕೆ ಟ್ಯಾಕ್ಸ್ ಕಂದಾಯ ಎಷ್ಟು ಬಂದಿದೆ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ, ಇದು ಒಂದು ಗೌರ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅಲ್ಲೋಗಿ ನೀವು ಈ ಲಿಂಕನ್ನು ನೀವು ತೊಗೋಬೋದು. ಕರ್ನಾಟಕ ಮುನಿಸಿಪಲ್ ಡಾಟಾ ಸೊಸೈಟಿ ಅಂತ ಹೇಳಿ, ನಿಮ್ಮ ಒಂದು ಯಾವುದೇ ಕಂದಾಯನ ನೀವು ಕಟ್ಟಬೇಕಾದ್ರೆ ನೀವು ಒಂದು ಮುನ್ಸಿಪಾಲಿಟಿ ಆಗಿರ್ಬೋದು, ನಗರಸಭೆಗಾಗಿ ಹೋಗಿ ನೀವು ಕಟ್ಟಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಕಂದಾಯ ಏನಿರುತ್ತೆ ಅದನ್ನು ನೀವಿಲ್ಲಿ ತಿಳ್ಕೊಬೋದಾಗಿರುತ್ತೆ. ಇಲ್ಲಿ ಸಿಟಿಸನ್ ಆನ್ಲೈನ್ ಸರ್ವಿಸ್ ಅಂತ ಇದೆ, ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಸ್ಮಾರ್ಟ್ ಸಿಟಿ ಅಂತ ಇರುತ್ತೆ. ನಿಮ್ಮ ಒಂದು ನಿವೇಶನ ಅಂದರೆ ಸೈಟ್ ಯಾವ ಜಾಗ ಯಾವ ಒಂದು ಇದಕ್ಕೆ ಬರುತ್ತೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮಗೆ ಇಲ್ಲಿ ಆಪ್ಷನನ್ನು ಕೊಟ್ಟಿರ್ತಾರೆ, ಯಾವ ಒಂದು ಜಿಲ್ಲೆಗೆ ಸೇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ನಿಮ್ಮ ಒಂದು ತಾಲೂಕು ಒಂದು ಇಲ್ಲಿ ನಿಮ್ಮ ಒಂದು ಆಸ್ತಿ ತೆರಿಗೆ ಗಣಕ ತಂತ್ರಾಂಶ ಇಲ್ಲಿ ನೀವು ವರ್ಷನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ 2024 ಹಾಗೂ 25ನೇ ಸಾಲಿನಲ್ಲಿ ಅಂದರೆ ನಿಮಗೆ ಫಸ್ಟ್ ಇಯರ್ ಆಗಿರ್ಬೋದು, ನೀವು 2023, 24 ಹಾಗೆ 22, 23 ಈ ಒಂದು ಸಾಲಿನಲ್ಲಿರುವಂತಹ ತೆರಿಗೆ ಹಣನೂ ಕೂಡ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಹ್ಯಾಡ್ ಆಗಿ ನಿಮಗಿಲ್ಲಿ ತೋರಿಸ್ತಾ ಬರುತ್ತೆ. 2024, 25 ಅಂದರೆ ರೀಸೆಂಟಾಗಿ ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಒಂದು ನಿವೇಶನದ ಈಗ ಪರ್ಟಿಕ್ಯುಲರಿಗೆ ಕರೆಂಟ್ ಟ್ಯಾಕ್ಸ್ ಅಮೌಂಟ್ ಎಷ್ಟಿರುತ್ತೆ ಅಂತ ನಿಮಗೆ ತೋರಿಸುತ್ತೆ. ನಿಮ್ಮದು ಖಾಲಿ ನಿವೇಶನ ಆಗಿದ್ದರೆ ನೀವು ಫಸ್ಟ್ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮದು ಏನಾದರೂ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಅಂತ ಇದ್ದರೆ ನೀವು ಕಟ್ಟಡ ಅಂತ ಇದೆಯಲ್ಲ, ಬಿಲ್ಡಿಂಗ್ ಅಂತ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಬಂದು ನಿಮ್ಮ ಒಂದು ಸೈಟು ಯಾವ ವಾರ್ಡ್ಗೆ ಸೇರುತ್ತೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಒಂದೇ ಆಪ್ಷನನ್ನು ಕೊಟ್ಟಿದ್ದಾರೆ, KMRP ವಾರ್ಡ್ ಅಂತ ಹೇಳಿ. ಇದು ಬಂದು ಈ ಒಂದು ತಾಲೂಕಲ್ಲಿ ಇರೋದು ಇದೊಂದೇ ವಾರ್ಡ್ ಆಗಿರೋದ್ರಿಂದ KMRP ವಾರ್ಡಲ್ಲೇ ಎಲ್ಲ ಒಂದು ನಿವೇಶನಗಳು ಬರೋದು ಅಂತ ಹೇಳಿ ಖಾತ್ರಿಯಾಗಿದೆ. ಹಾಗೆ ನಿಮ್ಮ ಒಂದು ಬ್ಲಾಕ್ ಯಾವ ಒಂದು ಇದಕ್ಕೆ ಸೇರುತ್ತೆ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ಆಪ್ಷನ್ ಕೊಟ್ಟಿರ್ತಾರೆ, ನೀವು ಹೋಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಬರುತ್ತೆ. ಹಾಗೆ ರಸ್ತೆ ಇದೆಲ್ಲ ನಿಮಗೆಲ್ಲ ಏನು ಕೊಟ್ಟಿರ್ತಾರೆ, ಡಾಕ್ಯುಮೆಂಟು ಏನು ಕಂದಾಯ ಪತ್ರ ಇರುತ್ತೆ, ಹಾಗೆ ನಿಮ್ಮ ಒಂದು ಆಸ್ತಿಯ ಡಾಕ್ಯುಮೆಂಟ್ ಎಲ್ಲ ಏನಿರುತ್ತೆ ಅದರಲ್ಲೇ ಇರುತ್ತೆ. ನೀವು ಅಲ್ಲೋಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಇಲ್ಲಿ ಬಂದು ನಿಮ್ಮ ಮನೆ ಸಂಖ್ಯೆ ಅಥವಾ ಖಾಲಿ ನಿವೇಶನ ಪ್ರಾಪರ್ಟಿದೇನು ನಂಬರ್ ಕೊಟ್ಟಿರ್ತಾರಲ್ಲ ಗೌರ್ಮೆಂಟ್ ಕಡೆಯಿಂದನ, ಆ ಒಂದು ಮನೆಯ ಒಂದು ಸೈಟಿನ ಒಂದು ನಂಬರನ್ನು ಹಾಕಿ ಆಸ್ತಿಯ ಸಂಖ್ಯೆ ಅಂತ ಇದೆಯಲ್ಲ ಅದನ್ನು ಎಂಟರ್ ಪ್ರಾಪರ್ಟಿ ID. ಇಲ್ಲಿ ಬಂದು ಹೌಸ್ ನಂಬರ್ ಆಗಿರುತ್ತೆ ಅಥವಾ ಪ್ರಾಪರ್ಟಿ ನಂಬರ್ ಆಗಿರುತ್ತೆ. ಇಲ್ಲಿ ಬಂದು ಎಂಟರ್ ಪ್ರಾಪರ್ಟಿ ID ಅಂತ ಕೊಟ್ಟಿರ್ತಾರೆ, ಅದನ್ನು ನೀವು ಎಂಟರ್ ಮಾಡಬೇಕು. ಮುನ್ಸಿಪಲ್ ಅಸೆಸ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ, ಅಂದರೆ ಮುನ್ಸಿಪಾಲಿಟಿ ಕನ್ಫರ್ಮ್ ಆಗಿರುವಂತಹ ಒಂದು ಅಸೆಸ್ಮೆಂಟ್ ನಂಬರ್ ಇರುತ್ತೆ, ಅದನ್ನು ನೀವು ಕೊಡಬೇಕು. ಹಾಗೆ ವಿಳಾಸ ಏನಿರುತ್ತೆ ಅದೇ ಒಂದು ಅಡ್ರೆಸ್ಸನ್ನು ನೀವು ಕೊಡಬೇಕಾಗುತ್ತೆ. ಪಿನ್ ಕೋಡ್, ಈ ಒಂದು ಪಿನ್ ಕೋಡ್ ಕೂಡ ಯಾವುದು ನಿಮ್ಮ ಶಿರಾ ಇದಕ್ಕೆ ಬರುತ್ತೆ ಆ ಒಂದು ನಂಬರ್ನ ಕೊಡಬೇಕು. ಹಾಗೆ ನಿಮ್ಮ ಆ ಒಂದು ನಂಬರ್ಗೆ ಸೇರಬೇಕಾಗಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಕೊಡಬೇಕು. ಹಾಗೆ ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕೊನೆಯ ಹೆಸರು ಅಂತ ಇದೆಯಲ್ಲ ಇದನ್ನ ಹಾಕಬೇಕು. ಹಾಗೆ ಲೆಂಗ್ ಆಫ್ ಸೈಟ್ ಅಂದರೆ ಏನೋ ಸ್ವಲ್ಪ ನಿವೇಶನ ಅಗಲ ಇದ್ದು ವಿಸ್ತೀರ್ಣ ಎಷ್ಟಿದೆ, ಸ್ಕ್ವೇರ್ ಫೀಟ್ ಎಷ್ಟಿದೆ ಅದನ್ನು ಲೆಂತ್ ಆಫ್ ಸೈಟ್, ಬ್ರೆತ್ ಆಫ್ ಸೈಟ್, ಏರಿಯಾ ಆಫ್ ಸ್ಕ್ವೇರ್ ಫೀಟ್ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅಂತ ನೀವು 20-30 ಆಗಿದ್ರೆ 20, ಆ ಕಡೆ ಬ್ರೆತ್ ಆಫ್ ಸೈಟ್ ಅಂದರೆ 30, ಆಮೇಲೆ ನೀವು ಏರಿಯಾ ಸ್ಕ್ವೇರ್ ಫೀಟ್ ಫುಲ್ ಏನು ಬರುತ್ತೆ, ಈಗ ಅರ್ಧ ಸೈಟ್ ಆಗಿದೆ 600 ಸ್ಕ್ವೇರ್ ಫೀಟ್ ಬರುತ್ತೆ, ಫುಲ್ ಸೈಟ್ ಆಗಿದೆ 1200 ಸ್ಕ್ವೇರ್ ಫೀಟ್ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಬಂದು ಕಾರ್ನರ ಅಥವಾ ಅಧಿಕೃತ, ಅನ್ಲಾಫುಲ್ಲ, ಎಕ್ಸಾ ಸರ್ವಿಸ್ ಮ್ಯಾನ, ಈ ರೀತಿ ಆಪ್ಷನನ್ನು ಕೊಟ್ಟಿರ್ತಾರೆ. ನಿವೇಶನದ ಬಳಕೆ ಬಂದು ಇಲ್ಲಿ ಚೂಸ್ ಆಪ್ಷನ್ ಕೊಡ್ತಾರೆ, ರೆಸಿಡೆನ್ಷಿಯಲ್ ಆಗಿರ್ಬೋದು, ಕಮರ್ಷಿಯಲ್ಲ ಅಥವಾ ರೆಸಿಡೆನ್ಷಿಯಲ್ಲ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ತೆರಿಗೆ ಲೆಕ್ಕ ಹಾಕು ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ತೆರಿಗೆ ಎಷ್ಟು ಬಂದಿದೆ, ಇವಾಗ ಕರೆಂಟ್ ಇಯರಲ್ಲಿ ನಿಮ್ಮ ಒಂದು ತೆರಿಗೆ ಏನಿದೆ ಅದನ್ನು ಅಲ್ಲಿ ನಿಮಗೆ ತೋರಿಸುತ್ತೆ. ಆಗ ನೀವು ಬಂದು ನಿಮ್ಮ ಟ್ಯಾಕ್ಸ್ ಅಮೌಂಟನ್ನು ನೀವು ಅಷ್ಟು ಟ್ಯಾಕ್ಸ್ ಅಮೌಂಟು ನಿಮ್ಮ ಒಂದು ಸೈಟಿಗೆ ಅಥವಾ ನಿಮ್ಮ ಒಂದು ಕಟ್ಟಡಕ್ಕೆ ಬಂದಿರುತ್ತೆ, ನೀವು ಅದನ್ನು ಪೇ ಮಾಡಬೇಕಾಗುತ್ತೆ. ನೀವೇನಾದ್ರು ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಚಾರ್ಜಸ್ ಅಂತ ಅಪ್ಲೈ ಆಗುತ್ತೆ. 1 ವರ್ಷಕ್ಕೆ ಇಷ್ಟು ಡೇಟ್ ಅಂತ ಕೊಟ್ಟಿರ್ತಾರೆ, ಎಕ್ಸ್ಪೈರಿ ಡೇಟ್ ಅಂತ ಹೇಳ್ಬಿಟ್ಟು, ಅಂದರೆ ಏನು ನೀವು
ನೀವು ಕಟ್ಟಿಲ್ಲ ಅಂತ ಹೇಳಿದರೆ ಅದಕ್ಕೆ ನಿಮಗೆ ಚಾರ್ಜ್ ಮಾಡ್ತಾರೆ. ಅದು ಕೂಡ ಆ್ಯಡ್ ಆಗಿ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದರಿಂದ ಎಷ್ಟು ನಮಗೆ ಬಂದಿದೆ, ಎಷ್ಟು ಕ್ಯಾರಿ ಫಾರ್ವರ್ಡ್ ಆಗಿದೆ, ಎಷ್ಟು ವರ್ಷದ ಪೆಂಡಿಂಗ್ ಇದೆ, ಅದೆಲ್ಲ ಕೂಡ ಡೀಟೇಲ್ಸನ್ನು ನೀವು ಕರೆಂಟ್ ಇಯರ್ದ ನೀವು ಅಸೆಸ್ಮೆಂಟ್ ಇಯರನ್ನು ಹಾಕಿದ್ರೆ ನಿಮಗೆ ಆ ಎಲ್ಲ ಒಂದು ಅಮೌಂಟಿನ ಒಂದು ಭಾಗನ ನಿಮಗೆ ತಿಳಿಸುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಪ್ರಾಪರ್ಟಿಯ ಟ್ಯಾಕ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಹಾಗೆ ಎಷ್ಟು ಬಂದಿದೆ ಅಂತ ಕೂಡ ನೀವು ಇಲ್ಲಿ ತಿಳ್ಕೊಬೋದು ಈ ಒಂದು ವೆಬ್ಸೈಟ್ ಲಿಂಕಲ್ಲಿ. ಕೆಲವೊಂದು ಏನಾಗುತ್ತೆ ಅಂದರೆ ನಾವು ಎಷ್ಟು ಅಮೌಂಟ್ ಬಂದಿದೆ ನಮಗೆ ಗೊತ್ತಿಲ್ಲ, ಎಷ್ಟು ಬಂದಿರ್ಬೋದು ಅಂದಾಜು, ನಾವು ಅಲ್ಲೇ ಹೋಗಿ ಚೆಕ್ ಮಾಡಿಸ್ಬೇಕು, ಅಲ್ಲಿ ಚೆಕ್ ಮಾಡಿಸಿದ ಮೇಲೆ ಪೇ ಮಾಡಬೇಕು, ಈ ರೀತಿಯಾಗೆಲ್ಲ ಇರುತ್ತೆ. ಅದ್ರ ಬದಲು ನೀವು ಈ ಒಂದು ಏನು ಗೌರ್ಮೆಂಟ್ ಕೊಟ್ಟಿರುವಂತಹ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮುಖಾಂತರ ನಿಮ್ಮ ಒಂದು ಆಸ್ತಿಯ ತೆರಿಗೆನ ನೀವು ಈ ಮುಖಾಂತರನೇ ತಿಳ್ಕೊಂಡು ನೀವು ಇಲ್ಲೇ ಪೇ ಮಾಡ್ಬೋದು. ಇಲ್ಲಿ ಹೋಗಿಬಿಟ್ಟು ಅಲ್ಲಿ ನಗರಸಭೆ ಆಗಿರ್ಬೋದು, ಮುನ್ಸಿಪಾಲಿಟಿ ಆಫೀಸ್ ಆಗಿರ್ಬೋದು, ಅಲ್ಲಿ ನಿಮ್ಮ ಒಂದು ಅಮೌಂಟನ್ನು ನೀವು ಕಟ್ಬೋದಾಗುತ್ತೆ. ಅಂದರೆ ಯಾವುದೇ ಒಂದು ಓಡಾಡೋ ಚಾರ್ಜಸ್ ಆಗಲಿ ಏನೂ ಎಲ್ಲ ನಿಮಗೆ ಸೇವ್ ಆಗುತ್ತೆ. ಈ ರೀತಿಗೆ ಮೊಬೈಲಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.